ಕೂಗಿದಾಗ ಅಲ್ಲಿದ್ದವರು ಎಲ್ಲರೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೆದಿಲ್ಲ ಅಂತ ಹೇಳಿದ್ದಾರೆ. ಅದು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕರೆದಿರೋದು ಅಂತ. ಸೊ ಹಾಗಾಗಿ ಆ ರೀತಿ ಯಾರೂ ಕೂಗಿರಲ್ಲ. ಅಕಸ್ಮಾತ್ ಕೂಗಿದ್ರೆ ಅದಕ್ಕೋಸ್ಕರನೇ ಅಂತ ಹೇಳಿ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿಗೆ ನಮ್ಮ ಸರ್ಕಾರ ಕಳಿಸ್ಕೊಟ್ಟಿದೆ. ಅದ್ರ ವರದಿ ಬರಲಿ, ಅದು ವರದಿ ಬಂದಮೇಲೆ ನೋಡೋಣ. ನನಗೆ ಗೊತ್ತಿರೋ ಹಾಗೆ ಅಲ್ಲಿ ಯಾರೂ ಕೂಡ ಆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಲ್ಲ. ಯಾರಾದರೂ ಕೂಗಿದ್ರೆ ಅಂಥವ್ರ ಮೇಲೆ ಏನು ಕ್ರಮ ತೆಗೆದುಕೋ ಅದನ್ನು ಖಂಡಿತ ತೆಗೆದುಕೊಂಡು. ವಿರೋಧ ಪಕ್ಷದ ಅಲಿಗೇಷನ್ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಯಾಕೆ ಇಂಥ ಘಟನೆಗಳಾಗುತ್ತೆ? ಅವ್ರಿಗೆಲ್ಲ ಒಂದ್ ಕಡೆ ಅವ್ರ ಸರ್ಕಾರ ಇದ್ದಾಗಲೂ ಇದೇ ಘಟನೆಗಳಾಗ್ತಿದ್ದಾವೆ. ಅವ್ರ ಸರ್ಕಾರ ಇದ್ದಾಗಲೂ ಇದೇ ಘಟನೆಗಳಾಗಿದ್ದಾವೆ. ಅವ್ರ ಸರ್ಕಾರ ಇದ್ದಾಗಲೂ ಕೂಡ ಒಂದ್ಸರಿ ವೇದಿಕೆ ಮೇಲೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರಲಿಲ್ವಾ? ಆವಾಗ ಅವರು ಕೂಡ ಏನು ಕಾನೂನು ಪರವಾಗಿ ಕ್ರಮ ತೆಗೆದುಕೊಂಡಿದ್ರು. ಕೇಂದ್ರ ಸರ್ಕಾರ ಇದ್ದಾಗ ಪುಲ್ವಾಮಾ ಘಟನೆ ಆಗಿರಲಿಲ್ವಾ? 40 ಜನ ಸೈನಿಕರು ತೀರ್ಕೊಳ್ಳಿಲ್ವಾ? ಅದಕ್ಕೆ ತನಿಖೆ ಆಗಿ ಅದ್ರ ರಿಪೋರ್ಟ್ ಏನು ಅನ್ನೋದೇ ನಮ್ಗೆ ಇನ್ನೂ ಗೊತ್ತಿಲ್ಲ, ಯಾರು ಇದಾಗಿದ್ದಾರೆ ಅಂತ ಹೇಳಿ. ಅದಕ್ಕೇನು ಶಿಕ್ಷೆ ಕೂಡ ಆಗಿಲ್ಲ. ಸೊ ಹಾಗಾಗಿ ಅವರ ಅಧಿಕಾರ ಕಾಲದಲ್ಲೂ ಕೂಡ ಇಂಥ ಕೃತ್ಯಗಳಾಗ್ತಿರುತ್ತೆ. ಬಟ್ ಸರ್ಕಾರ ಅದನ್ನು ಫಾಲೋ ಅಪ್ ಮಾಡಿ ತನಿಖೆ ಮಾಡಿಸಿ ಅದಕ್ಕೆ ಏನು ಕಠಿಣ ಕ್ರಮ ತಗೋಬೇಕು ಅದನ್ನು ಅದೇ ಕೆಲಸ ನಾವು ಕೂಡ ಮಾಡ್ತೇವೆ. ಲೋಕಸಭಾ ಚುನಾವಣೆ ಬಳಿಕ ಸಿದ್ದರಾಮಯ್ಯ ಕೂಗಿದಾಗ ಅಲ್ಲಿ ವಿಶ್ವಕುಮಾರ್ ಶ್ರೀಗಂಧ ಕೃಷಿ ಮಾಡಿ ಕೋಟಿ ಆದಾಯ ಗಳಿಸಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಎಲ್ಲರೂ ಕೂಡ ಪಾಕಿಸ್ತಾನ ಜಿಂದಾಬಾದ್ ಅಂತ ಕರೆದಿಲ್ಲ ಅಂತ ಹೇಳಿದ್ದಾರೆ. ಅದು ನಾಸಿರ್ ಸಾಬ್ ಜಿಂದಾಬಾದ್ ಅಂತ ಕರೆದಿರೋದು ಅಂತ. ಸೊ ಹಾಗಾಗಿ ಆ ರೀತಿ ಯಾರೂ ಕೂಗಿರಲ್ಲ. ಅಕಸ್ಮಾತ್ ಕೂಗಿದ್ರೆ ಅದಕ್ಕೋಸ್ಕರನೇ ಅಂತ ಹೇಳಿ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟರಿಗೆ ನಮ್ಮ ಸರ್ಕಾರ ಕಳಿಸ್ಕೊಟ್ಟಿದೆ. ಅದ್ರ ವರದಿ ಬರಲಿ, ಅದು ವರದಿ ಬಂದಮೇಲೆ ನೋಡೋಣ. ನನಗೆ ಗೊತ್ತಿರೋ ಹಾಗೆ ಅಲ್ಲಿ ಯಾರೂ ಕೂಡ ಆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿಲ್ಲ. ಯಾರಾದರೂ ಕೂಗಿದ್ರೆ ಅಂಥವ್ರ ಮೇಲೆ ಏನು ಕ್ರಮ ತೆಗೆದುಕೋ ಅದನ್ನು ಖಂಡಿತ ತೆಗೆದುಕೊಂಡು. ವಿರೋಧ ಪಕ್ಷದ ಅಲಿಗೇಷನ್ ಏನಂದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗಲೇ ಯಾಕೆ ಇಂಥ ಘಟನೆಗಳಾಗುತ್ತೆ? ಅವ್ರಿಗೆಲ್ಲ ಒಂದ್ ಕಡೆ ಅವ್ರ ಸರ್ಕಾರ ಇದ್ದಾಗಲೂ ಇದೇ ಘಟನೆಗಳಾಗ್ತಿದ್ದಾವೆ. ಅವ್ರ ಸರ್ಕಾರ ಇದ್ದಾಗಲೂ ಇದೇ ಘಟನೆಗಳಾಗಿದ್ದಾವೆ. ಅವ್ರ ಸರ್ಕಾರ ಇದ್ದಾಗಲೂ ಕೂಡ ಒಂದ್ಸರಿ ವೇದಿಕೆ ಮೇಲೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿರಲಿಲ್ವಾ? ಆವಾಗ ಅವರು ಕೂಡ ಏನು ಕಾನೂನು ಪರವಾಗಿ ಕ್ರಮ ತೆಗೆದುಕೊಂಡಿದ್ರು. ಕೇಂದ್ರ ಸರ್ಕಾರ ಇದ್ದಾಗ ಪುಲ್ವಾಮಾ ಘಟನೆ ಆಗಿರಲಿಲ್ವಾ? 40 ಜನ ಸೈನಿಕರು ತೀರ್ಕೊಳ್ಳಿಲ್ವಾ? ಅದಕ್ಕೆ ತನಿಖೆ ಆಗಿ ಅದ್ರ ರಿಪೋರ್ಟ್ ಏನು ಅನ್ನೋದೇ ನಮ್ಗೆ ಇನ್ನೂ ಗೊತ್ತಿಲ್ಲ, ಯಾರು ಇದಾಗಿದ್ದಾರೆ ಅಂತ ಹೇಳಿ. ಅದಕ್ಕೇನು ಶಿಕ್ಷೆ ಕೂಡ ಆಗಿಲ್ಲ. ಸೊ ಹಾಗಾಗಿ ಅವರ ಅಧಿಕಾರ ಕಾಲದಲ್ಲೂ ಕೂಡ ಇಂಥ ಕೃತ್ಯಗಳಾಗ್ತಿರುತ್ತೆ. ಬಟ್ ಸರ್ಕಾರ ಅದನ್ನು ಫಾಲೋ ಅಪ್ ಮಾಡಿ ತನಿಖೆ ಮಾಡಿಸಿ ಅದಕ್ಕೆ ಏನು ಕಠಿಣ ಕ್ರಮ ತಗೋಬೇಕು ಅದನ್ನು ಅದೇ ಕೆಲಸ ನಾವು ಕೂಡ ಮಾಡ್ತೇವೆ. ಲೋಕಸಭಾ ಚುನಾವಣೆ ಬಳಿಕ ಸಿದ್ದರಾಮಯ್ಯ